ಭಾರೀ ಮಳೆ ಕಾರಣ ರಾಜ್ಯದ ಅತಿದೊಡ್ಡ ಜಲಾಶಯ ಲಿಂಗನಮಕ್ಕಿ ಡ್ಯಾಮ್ 5 ವರ್ಷದ ನಂತರ ಭರ್ತಿಯಾಗಿದೆ. ಡೌಟ್ ಇತ್ತು, ತುಂಬಿಬಿಟ್ಟಿದೆ. ಮೊದಲ ಬಾರಿಗೆ ನೀರನ್ನು ಹೊರಗೆ ಬಿಟ್ಟಿದ್ದಾರೆ. ಜಲಪಾತದ ವೈಭವ ಇನ್ನೂ ಚೆನ್ನಾಗಿದೆ. ಮಂಗಳೂರಿನ ವಾಮಂಜೂರು ಅಮೃತೇಶ್ವರ ದೇವಸ್ಥಾನದ ಒಳಕ್ಕೆ ನೀರು ನುಗ್ಗಿದೆ. ಕಮಲಶಿಲೆ ದುರ್ಗಾಪರಮೇಶ್ವರಿ ದೇಗುಲಕ್ಕೂ ನೀರು ನುಗ್ಗಿದೆ. ಇದೇ ಥರ ಅಲ್ಲಲ್ಲ ನುಗ್ಗಿದೆ. ಶೃಂಗೇರಿ ಅಲ್ಲಿ ಗಾಂಧಿ ಮೈದಾನದಲ್ಲಿ ಅಂಗಡಿಗಳು ನುಗ್ಗಿರೋದು, ನೀರು ಎಲ್ಲ ಬಂದಿದೆ. ಗೋಕಾಕಲ್ಲಿ ಜನತೆಗೆ ಪ್ರವಾಹ ಭೀತಿ, ಕಷ್ಟ ಇದೆ ಪರಿಸ್ಥಿತಿ ಅವ್ರಿಗೂ ಕೂಡ. ಆಲಮಟ್ಟಿ ಒಳಹರಿವು 3.5 ಲಕ್ಷ ಕೊಟ್ಟೋಗಿದೆ. ಹೊರಕ್ಕೆ ಒಂದು 3 ಲಕ್ಷ ಬಿಡ್ತಿದ್ದಾರೆ. ಚಿಕ್ಕೋಡಿ ಉಪವಿಭಾಗದ 22 ಗ್ರಾಮಗಳಲ್ಲಿ ಪ್ರವಾಹ ಇದೆ. ಎಲ್ಲ ಕಡೆಯೂ ಪ್ರವಾಹ ಇದೆ. ಹೊನ್ನಾಳಿನಲ್ಲಂತೂ KSRTC ಬಸ್ ಡಿಪೋನೇ ಜಲಾವೃತವಾಗಿ ಹೋಗಿದೆ. ಆಗತ್ತೆ, ಯಾಕೆ ಹೇಳಿ? ಥರ ಸಣ್ಣಕ್ಕೆ KSRTC ಲೆವೆಲ್ಲು ಹಂಗೆ ಇದೆ ಈಗ ಸದ್ಯಕ್ಕೆ. ಹಿಂಗೆ ಬಿಟ್ಕೊಂಡು ಹೋದರೆ ನೀವು ಮಾಡಿರೋ ಸ್ಕೀಮ್ಗಳಿಗೆ ಇದು ನೀರು ಆಮೇಲೆ ಬೇರೆ ಥರ ಮುಳುಕೊಳ್ಳುತ್ತೆ. ಉತ್ತರ ಭಾರತದಲ್ಲೂ ಕೂಡ ರಣಮಳೆಯಾಗ್ತಾ ಇದೆ. ಹಿಮಾಚಲದಲ್ಲಂತೂ ಮೇಘಸ್ಫೋಟವೇ ಆಗಿದೆ. ಶಿಮ್ಲಾದ ಸಮೇಜ್ ಘಾಟ್ ಬಳಿಯ ಪಾರ್ವತಿ ನದಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಗಿದ್ದು ಎಲ್ಲವೂ ಕೊಚ್ಚಿ ಹೋಗಿದೆ. 52 ಮಂದಿ ಕಣ್ಮರೆಯಾಗಿದ್ದಾರೆ. ಬ್ಯಾಸ್ ನದಿ ಅಪಾಯದ ಮಟ್ಟ ಮೀರಿದ ಕಾರಣ ಮಲನಾ ಡ್ಯಾಂ ಹೆಚ್ಚು ಕಡಿಮೆ ನಾಶವಾಗಿದೆ. ಪಂದೋ ಡ್ಯಾಂನಿಂದ ಅಪಾರದ ನೀರನ್ನು ರಿಲೀಸ್ ಮಾಡಲಾಗಿದೆ. ಉತ್ತರಾಖಂಡ್ನಲ್ಲಂತೂ ಮೇಘಸ್ಫೋಟವಾಗಿದ್ದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತಗಳು ಸಂಭವಿಸಿವೆ. ಗೌರಿಕೊಂಡ ಸೋನ್ ಪ್ರಯಾಗ ನಡುವಿನ ರಸ್ತೆ ಸಂಪೂರ್ಣ ಹಾನಿಯಾಗಿದೆ. ಕೇದಾರನಾಥದ ಮಾರ್ಗ ಕೊಚ್ಚಿ ಹೋಗಿದೆ. ಪ್ರತ್ಯೇಕ ಘಟನೆಗಳಲ್ಲಿ ಕನಿಷ್ಠ 24 ಮಂದಿ ಬಲಿಯಾಗಿದ್ದಾರೆ. ಮಾರ್ಗ ಮಧ್ಯೆ ಸಿಲುಕಿದ ಭಕ್ತರನ್ನ ಹೆಲಿಕಾಪ್ಟರ್ ಮೂಲಕವಾಗಿ ರಕ್ಷಣೆ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲೂ ಭಾರೀ ಮಳೆ, ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಯಾಗ್ರಾಜ್ನಲ್ಲಿ ನೋಡುತ್ತಲೇ ಕಾಂಪೌಂಡ್ ಒಂದು ವ್ಯಕ್ತಿ ಮೇಲೆ ಬಿದ್ದಿದೆ. ಜೈಪುರ ಏರ್ಪೋರ್ಟ್ ಜಲಾವೃತವಾಗಿದೆ. ಪ್ರಯಾಣಿಕರಂತೂ ಪರದಾಡಿದ್ದಾರೆ. ರಾತ್ರಿ ನಡೆದ ಭಾರೀ ಮಳೆಗೆ ಡೆಲ್ಲಿ ತತ್ತರಿಸೋಗಿದೆ. ಒಂದೇ ಗಂಟೆಯಲ್ಲಿ 112 ಮಿಲಿಮೀಟರ್ ಮಳೆ ಅಂತೆ. ಅಯ್ಯಪ್ಪ, ಪ್ರವಾಹ ಸ್ಥಿತಿ. ಹೊಸ ಸಂಸತ್ ಭವನದ ಲಾಬಿ ಸೇರಿ ಹಲವೆಡೆ ಮಳೆ ನೀರು ಸೋರಿಕೆ ಆಗಿಬಿಟ್ಟಿದೆ. ಲಾಬಿ ಮೇಲ್ಗಡೆಯಲ್ಲಿ ಒಂದು ಡೋಮು ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನೀಗ. ಕರೆಕ್ಟ್, ಅಲ್ಲಿದೆ ಅಲ್ವಾ? ಯಾಕೆ ಇದನ್ನು ಹೇಳಿದೆ ಅಂದರೆ, ಡೋಮ್ ಅಂದರೆ ಜನರಲಿ ಇಂಥ ಸ್ಟ್ರಕ್ಚರ್ಸಲ್ಲಿ ಸ್ವಲ್ಪ ಯಾಮಾರಿದ್ರು ಲೀಕ್ ಬಂದ್ಬಿಡುತ್ತೆ. ಅದನ್ನು ಆಮೇಲೆ ರಿಪೇರಿ ಮಾಡ್ಕೋಬೇಕು ನೀವು. ಒಬ್ಬೊಬ್ಬರು ನನ್ನ ಮಾತಾಡ್ತಾರೆ, ಈಗ ನನಗೆ ಗೊತ್ತಿದೆ. ಅದು ಭಾಳ ಹಿಂದೆ ಕಂಠೀರವ ಒಳಾಂಗಣ ಕ್ರೀಡಾಂಗಣವನ್ನು ಕಟ್ಟಿದ್ರು ಇಲ್ಲಿ ಬೆಂಗಳೂರಿನಲ್ಲಿ. ಮಾರನೇ ದಿನನೇ ಸೋರಿತ್ತು. ವೆರಿ ನೆಕ್ಸ್ಟ್ ಡೇ ಅಥವಾ 2 ಡೇಸ್ ಲೇಟರ್ ಹಂಗೆ ಅಂತ ಸೋರ್ಕತ್ತು. ಡೂಮ್ ಸ್ಟ್ರಕ್ಚರ್ಸ್ ಅಲ್ಲಿ ಕೆಲವು ನಿಯಮಗಳ ಪಾಲನೆ ಅಥವಾ ಸ್ವಲ್ಪ ಏರ್ಪೇರ್ ಆದರೂ ಬಂದುಬಿಡುತ್ತೆ. ಅದು ಕರೆಕ್ಟಾಗಿ ನೋಡ್ಕೊಂಡಿರ್ಬೇಕು. ನೋಡ್ತಾರೆ ಅಂತ ಅನ್ಸತ್ತೆ. ಬಟ್ ಕಾಂಗ್ರೆಸ್ನವರು ನಡೆದ್ರೆ ಒಳಗೆ ವಾಟರ್ ಲೀಕ್ ವರ್ಷದ ಹಿಂದೆ ಆಗಿದ್ದ ಸಂಸತ್ ಭವನದ ಪರಿಸ್ಥಿತಿ ಇದು ಅಂತೆಲ್ಲ ಹೇಳಿದ್ದಾರೆ. ಒನ್ ಥಿಂಗ್ ವಿ ಶುಡ್ ನೋ, ಅದನ್ನೊಂದು ಒಳ್ಳೆ ಸಂಸ್ಥೆ ಕಟ್ಟಿದ್ದಾರೆ. ಯಾರು ನರೇಂದ್ರ ಮೋದಿನೋ ಅಥವಾ ಯಾರೋ ಖರ್ಗೆನೋ ರಾಹುಲ್ ಗಾಂಧಿನೋ ಹೋಗ್ಬಿಟ್ಟು ಇಲ್ಲಿ ಸಿಮೆಂಟ್ ಸ್ವಲ್ಪ ಉಳಿಸ್ಕೊಂಡ್ಬಿಡು ಹಂಗೆ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಂತ ಏನೋ ಮಾಡಿರಲ್ಲ. ಆ್ಯಂಡ್ ಲಾರ್ಜ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಈ ಥರದೆಲ್ಲ ಮೈನರ್ ಅಡ್ಜಸ್ಟ್ಮೆಂಟ್ಸ್ 1-2-3 ವೆದರಿಂಗ್ ಆಗಬೇಕು. 1-2-3 ಸೀಸನ್ಸ್ ಪಾಸ್ ಆಗತ್ತೆ. ಏನಾಗುತ್ತೆ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲೂ ಆಗತ್ತಿದು. ಈ ಮನೆಯ ಗೋಡೆಗಳಿಗೆ ಕ್ರ್ಯಾಕ್ ಬರೋದು, ಏರ್ ಕ್ರ್ಯಾಕ್ ಥರ ಬರೋದು, ಪ್ಲಾಸ್ಟ್ರಿಂಗ್ ಕ್ರ್ಯಾಕ್ ಥರ ಬರೋದು, ಅಲ್ಲಲ್ಲಿ ನೀರು ಕಟ್ಟೋ ಥರ ಚೂರು ನೀರು ಸೀಪೇಜ್ ಆಗ್ಬಿಡೋದು, ಇದೆಲ್ಲ ಆಗುತ್ತೆ. ಸ್ಟಿಲ್ ಏನು ರಾಜಕಾರಣ ಹೇಗೇನು ಹಂಗೆಲ್ಲ ಮಾತಾಡ್ಬಾರ್ದು ನಾವು. ಈ ಸಂಸತ್ತಲ್ಲಿ ಚರ್ಚೆ ಮಾಡಬೇಕು ಅಂದರೆ ಮಾಡ್ರಪ್ಪ, ಬೇಡ ಅಂತವ್ರು ಯಾರು. ಇನ್ನು ಹೆಂಗಿದ್ರು ಬೇರೆ ಏನು ಚರ್ಚೆ ಮಾಡಲ್ಲ ನೀವು. ಇದಾದರೂ ಮಾಡಿ ಅಟ್ಲೀಸ್ಟು ನಮ್ಮ ಕಾಸಿಗಾದರೂ 4 ಆಣಿ ಬೆಲೆ ಬರಲಿ. ಮಳೆ ಹೊತ್ತಲ್ಲಿ ತರಕಾರಿ ತರಕ್ಕೆ ಮಗನ ಜೊತೆ ಹೋಗಿದ್ರಂತೆ ಮಹಿಳೆಯೊಬ್ಬರು ಕಾಲುವೆನಲ್ಲಿ ಕೊಚ್ಚೋಗ್ಬಿಟ್ಟಿದ್ದಾರೆ. ಅಲ್ಲಿ ಘಟನಾ ಸ್ಥಳದಿಂದ 500 ಮೀಟರ್ ದೂರದಲ್ಲಿ ಸಿಕ್ಕಿದೆ ಅವ್ರದ್ದು ಮೃತದೇಹಗಳು. ಅಯ್ಯಯ್ಯ, ಆದರೆ 500 ಮೀಟರ್ ದೂರಕ್ಕೆ ಹೋಗಿದ್ದಾರೆ ಈ ತಾಯಿ ಮಗು, ಕೊಚ್ಕೊಂಡು ಹೊಟ್ಟೋಗಿದ್ದಾರೆ. ಆ ತಾಯಿ ನೋಡಿ ಮಗನ ಕೈಯಿನ ಬಿಟ್ಟೇ ಇರಲಿಲ್ವಂತೆ. ಆಗಲೂ ಕೈ ಹಿಡ್ಕೊಂಡೇ ಇದ್ದಾಳಂತೆ. ಅವಳು ಡೆತ್ ಆಗ್ಬಿಟ್ಟಿದೆ.